ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಹಾಸ್ಯ ಹುಡುಗ ಕನ್ನಡಿಗ ಮಾತಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ನೋಡಿದರೆ ಸಖತ್ ಚಳಿ ಇತ್ತು. ಹಂಗೆ ಎದ್ದು ಕೆಳಗಡೆ ಬಂದೆಗ್ರು. ಹಂಗೆ ಕೆಳಗಡೆ ಬಂದು ನಮ್ಮ ಗಾಡಿಗೊಂದು ಹಾಯ್ ಮಾಡಿ ಅಲ್ಲಿಂದ ಹೊರಟೆ ಸೀದಾ ಬಂಕ್ಗಳಿಗೆಲ್ಲ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಅಂತ. ಜಗಣ ನಮ್ಮಣ್ಣ ಬಂಕವರು ಎಲ್ಲ ಸೇರ್ಕೊಂಡು ಮೀಟಿಂಗ್ ನಡೆಸ್ತಾಯಿದ್ರು. ಏನು ಮೀಟಿಂಗ್ ಅಂತ ನೋಡೋಣ ಅಂತ ಹೋದೆ. ಜಗಣ, ಇದೇನಿದು ಹೊಸ ಸ್ಟೈಲು? ಹಾಯ್ ಬ್ರೋ. ಗುಡ್ ಮಾರ್ನಿಂಗ್ ಬ್ರೋ. ಇದು ಯಾವ ಸ್ಟೈಲ್ ಇದು? ಇದು ನಮ್ದು ಮಂಗಳೂರು ದಕ್ಷಿಣ ಕನ್ನಡ ಸ್ಟೈಲು. ಏನು ಸರ್? ಅದನ್ನ ನೋಡಿದ ನಮ್ಮಣ್ಣ, ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಬಂಕಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದು, ಏನಿದು ಸೌಂಡ್ ಆಗ್ತಾಯಿದ್ದಲ್ಲ ಅಂತ ನೋಡಿದ್ರೆ ಯಾವುದೋ ಗಾಡಿ ಪಂಚರ್ ಆಗಿಬಿಟ್ಟಿದ್ದು ಬ್ರೋ. ಪಂಚರ್ ಹಾಕ್ಸೋಕ್ಕೆ ಅವ್ರು ಅಲ್ಲಿಗೆ ಕರೆಸಿದ್ರು ಗಾಡಿನ. ಬನ್ನಿ ಹೋಗಿ ನೋಡ್ಕೊಬರೋಣ. ನೋಡಿ ಪ್ರೀತಿಯ ಚಾಲಕರು, ಇವರು ಯರಬಳ್ಳಿಯಿಂದ ಹಿರಿಯೂರವರೆಗೂ ಎಲ್ಲಾದರೂ ಪಂಚರ್ ಆಯಿತು ಅಂದರೆ ನೈಟ್ ಟೈಮಲ್ಲಿ ಆಗಿರ್ಬೋದು, ಡೇ ಟೈಮಲ್ಲಿ ಆಗಿರ್ಬೋದು, 24 hours ಯಾವಾಗ ಕಾಲ್ ಮಾಡಿದ್ರು ಬರ್ತಾರೆ. ಕಾಂಟ್ಯಾಕ್ಟ್ ಮಾಡಿ. ಅಣ್ಣ, ಎಲ್ಲಿಂದ ಎಲ್ಲಿವರೆಗೂ ಸರ್ವಿಸ್ ಕೊಡ್ತೀರಿ ನೀವು? ಹಾಂ ಹಾಂ ಹಾಂ. ಯಾವಾಗ ಫೋನ್ ಮಾಡಿದ್ರು ಹೋಗ್ತೀರಾ? 24 hours? ಸರಿ ಆಯ್ತಣ್ಣ. ನಿಮ್ಮ ನಂಬರ್ ಹೇಳ್ತೀರಾ? ನಮ್ಮ ನಂಬರ್ 9731676381. ಸರಿ ಆಯ್ತಣ್ಣ. ನೋಡಿ, ಇದು ಹಿರಿಯೂರಿಂದ ಬಳ್ಳಾರಿಗೆ ಹೋಗೋ ರೋಡು. ಮಧ್ಯದಲ್ಲಿ ಯರಬಳ್ಳಿ ಅಂತ ಬರುತ್ತೆ. ಹಿರಿಯೂರಿಂದ ಯರಬಳ್ಳಿವರೆಗೂ ಸರ್ವಿಸ್ ಕೊಡ್ತಾರೆ. ನೈಟ್ ಟೈಮು ಚಾಲಕರೆಲ್ಲ ಹೋಗೋರೇ ಇರ್ತೀರ. ನೋಡಿ, ಯೂಸ್ ಮಾಡ್ಕೊಳ್ಳಿ ಆದಷ್ಟು. ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿಂದ ಸೀದಾ ಬಂಕೊಳಗೆ ಬಂದೆಗರು. ಬಂದು ನೋಡಿದರೆ ನಮ್ಮ ಅಣ್ಣ ಗಾಡಿಗೆ ಡೀಸೆಲ್ ಹಾಕ್ಸಿದ್ದೆ. ಏನಂತ ನೋಡಿದ್ರೆ ನಮ್ಮ ಗಾಡಿಗೆ ಆರ್ಡ್ರ್ ಬಂದಿತ್ತು. ಬಂಕಿಂದ ಸೀದಾ ಗಾಡಿ ಎತ್ಕೊಂಡು ಹೊರಟರು. ಆರ್ಡ್ರು ತುಮಕೂರಿಗೆ ಬಂದಿತ್ತು. ಸೀದಾ ತುಮಕೂರಿಗೆ ಹೊರಟು ಅಲ್ಲೇ ರೋಡಲ್ಲಿ ಸ್ವಲ್ಪ ಮಳೆ ಬರ್ತಾಯಿತ್ತು. ಆರಾಮಾಗಿ ನಿಧಾನ ಹೊರಟು ಹೋಗ್ತಾ ಹಂಗೆ ಹಿರಿಯೂರಲ್ಲಿ ತಿಂಡಿ ತಿನ್ನೋಣ ಅಂತ ನೆನೆಸಿದ್ವಿ. ಒಳ್ಳೆ ಇಡ್ಲಿ ಸಾಂಬಾರು ವಡೆ ತಿನ್ಕೊಂಡು ಇಲ್ಲಿಂದ ಹೊರಡೋಣ ಅಂತ. ತಿಂಡಿ ತಿನ್ಕೊಂಡು ಆರಾಮಾಗಿ ಹೊರಟಿದ್ರು. ಲೇಟಾಗಿ ಕಾಯ್ದು ಸಾಕಾಗಿ ಕೊಟ್ಟರು 10 ಪಾಯಿಂಟಿಗೆ ಕೊಟ್ಟರು ಅಂದ್ಕೊಂಡು ಆರಾಮಾಗಿ ಹೊರಟ್ವಿ. ಹಂಗೆ ಸೀದಾ ಹೊಡ್ಕೊಬಂದ್ವಿದ್ರು. ಬರ್ತಾ ಸೀದಾ ಕಳ್ಳಂಬೆಳ್ಳ ಟೋಲ್ಗೆ ಬಂದರೆ ಇಲ್ಲಿ ನೋಡಿದರೆ ಟೋಲ್ ಫುಲ್ಲು ಜಾಮ್ ಆಗಿಬಿಟ್ಟಿದೆ. ಈ ಜಾಮಿಂದ ಬಿಡಿಸ್ಕೊಂಡು ಹೋಗೋ ಅಷ್ಟರೊಳಗೆ ಕರೆಕ್ಟಾಗಿ 4 ಗಂಟೆ ಆಗೋಯ್ತು. ಆ ಕಡೆ ಹೋಗ್ಬಿಟ್ರೆ 50 ಬುಕ್ಕಿಂದ ತೋರಿಸ್ಬಿಡುತ್ತೆ. ಅವಾಗ ಏನು ಮಾಡ್ಬಿಡ್ತಾನೆ, 100 ರೂಪಾಯಿ ಎಕ್ಸ್ಟ್ರಾ ಕಟ್ಟಾಗುತ್ತೆ. ಅದರಲ್ಲೇ ಕಟ್ಟಾಗುತ್ತಾ? ನಾವು ಕ್ಯಾಶ್ ಕೊಡ್ಬೇಕು. ಹೆಂಗ ಟೋಲ್ ಬಿಟ್ಟು ಮುಂದೆ ಬಂದವರು, ಟೋಲ್ ಮುಂದೆ ಬಂದ್ಬಿಟ್ಟು ಸೈಡ್ಗೆ ಹಾಕಿದ್ವಿ. ಟೋಲಿಂದ ಮುಂದೆ ಸೈಡಿಗೆ ಹಾಕ್ಬಿಟ್ಟು ಟೈರೆಲ್ಲನೂ ನೋಡ್ಕೊಂಡೆ. ಯಾವುದಾದ್ರೂ ಪಂಚರ್ ಆಗಿತ್ತು ಅಂತ ಎಲ್ಲ ಚೆಕ್ ಮಾಡ್ಕೊಂಡೆ. ಅಲ್ಲಿಂದ ಬಿಟ್ಟು ನಾನ್ ಸ್ಟಾಪ್ ಹೊಡ್ಕೊಬಂದಿದ್ರು ತುಮಕೂರಿಗೆ. ತುಮಕೂರು ಹತ್ರ ಬಂದ್ಬಿಟ್ಟು ಪಾಯಿಂಟ್ ಹತ್ರ ಹೈವೇಯಿಂದ ರೈಟ್ ಸೈಡಿಂದ ಸರ್ವಿಸ್ ರೋಡಿಗೆ ಎತ್ಕೊಂಡು ಸೀದಾ ಬಂದು ಇಲ್ಲಿ ರೈಟ್ ಸೈಡಿಗೆ ಹೋಗ್ಬೇಕು. ಗಾಡಿ ಫುಲ್ ಲೋಡ್ ಆಗಿರೋದಕ್ಕೆ ಇಲ್ಲಿ ಇಳಿಸೋದು ಭಾರಿ ಕಷ್ಟ ಇದೆ. ಸಡನ್ನಾಗಿ ಇಳಿಸ್ಬಾರ್ದು. ಸ್ಟ್ರೈಟ್ ಇತ್ತು, ಸ್ಟ್ರೈಟ್ ಇಳಿಸ್ಬೇಕು. ಗುರು, ಈ ಪಾಯಿಂಟಿಗೆ ಹೋಗ್ಬೇಕಂದ್ರೆ ಭಾರಿ ಕಷ್ಟ ಇದೆ. ಅದೇ ಹಿರಿಯೂರಲ್ಲಿ ಮಳೆ ಬಂದಿತ್ತು, ಇಲ್ಲಿಗೂ ಅದೇ ಮಳೆ ಬಂದಿತ್ತು ಅಂದರೆ ಇಲ್ಲಿ ಇವತ್ತು ನಾವು ಇಲ್ಲೇ ಆಲ್ಟ್ ಆಗಬೇಕಾಗೋದು. ಈ ಮಣ್ಣು ಹೊಡೆದಿದ್ದಾರೆ, ಆ ಮಣ್ಣೊಳಗೆ ಹೋಗ್ಬೇಕು. ನೋಡಿ ಇನ್ನೂ ರೋಡ್ ಹೆಂಗಿದೆ ಅಂತ ಮುಂದೆ ನೋಡ್ತಾ ಇರಿ. ಹಾಗೆ
ಹಂಗೆ ನಮ್ಮ ಅಣ್ಣ ಸ್ಟೇರಿಂಗ್ ಹೊಡಿತೀನಿ ಒಂದು ವೀಡಿಯೋ ಮಾಡೋ ಅಂತ ಹೇಳ್ದ. ಸರಿ ಆಯ್ತು ತಿರ್ಗ್ಸಪ್ಪ ಮಾಡ್ತೀನಿ ಅಂತಂದೆ. ನೋಡಿ ಮಾಡ್ತೀನಿ ನೋಡಿ, ಇಲ್ಲಿ ಕಟ್ಟಿಂಗ್ ಹೊಡಿತಿತ್ತಲ್ಲ ಅಲ್ಲಿ ಗೊತ್ತಾಗುತ್ತೆ ನೋಡು. ಸ್ಟೇರಿಂಗ್ ತೋರಿಸ್ತೀನಿ ಹೆಂಗೆ ತಿರುಗಿ, ಇಲ್ಲಿ ಸ್ಟೇರಿಂಗ್ ತಿರುಗಿಸು ಗೊತ್ತಾಗುತ್ತೆ. ಈಗ ಕಲ್ಲು ಬೇರೆ ಅದ, ಈ ಕಲ್ಲು ಮೇಲೆ ಹೋಗ್ಬಾರ್ದು, ವೆರಿ ಡೇಂಜರ್ ಕಲ್ಲು, ಕೊಯ್ದು ಬಿಡ್ತಾನೆ ಟೈರ್. ಗುರು ಅಂತ ಇಂಟು ಪಾಯಿಂಟ್ ಹತ್ರ ಬಂದ್ಬಿಟ್ಟು ಗುರು ಸುಮಾರು 2 ರಿಂದ 2.5 ಕಿಲೋಮೀಟ್ರ್ 3 ಕಿಲೋಮೀಟ್ರ್ವರೆಗೂ ಈ ಗುಂಡಿ ರೋಡಲ್ಲಿ ಬರೋ ಅಷ್ಟರೊಳಗೆ ಸಾಕಾಗೋಯ್ತು. ಗಾಡಿಯಿಂದ ಇಳಿದು ಬಿಲ್ ತಗೊಂಡೋಗಿ ಕೊಟ್ಟು ಗಾಡಿ ಬಿಡೋಣ ಅಂತ ಕೇಳ್ಕೊಬರೋಣ ಅಂತ ಹೋಗ್ತಾ ಇದೆ ಗುರು ಕಾಟಾಗೆ. ಕಾಟ ಎಲ್ಲ ಮುಗಿಸಿ ಸೀದಾ ಅನ್ಲೋಡಿಂಗ್ ಪಾಯಿಂಟ್ ಕಡೆ ಬಂದು ನೋಡಿದರೆ ಇಲ್ಲೊಂದು ಸಿಮೆಂಟ್ ಗಾಡಿ ಖಾಲಿ ಆಗ್ತಾಯಿತ್ತು. ಖಾಲಿ ಆಗಲಿ ಅಂತ ಹೇಳ್ಬಿಟ್ಟು ನಾವು ಹಂಗೆ ಸೈಡಿಗೆ ಹಾಕೋಣ ಅಂತ ಹೋಗ್ತಾಯಿದ್ವಿ. ನೋಡಿ ಸಿಮೆಂಟ್ ಗಾಡಿ ಖಾಲಿ ಆಗ್ತಾ ಇದೆ. ಖಾಲಿ ಆದ್ಮೇಲೆ ನಮ್ಮದು ಖಾಲಿ ಆಗುತ್ತೆ. ಸಿಮೆಂಟ್ ಗಾಡಿ ಖಾಲಿ ಆಯಿತು ಗುರು. ಖಾಲಿ ಆದಮೇಲೆ ನಮ್ಮದು GGBSದು ಸೆಲ್ಲು ಎಷ್ಟಿದೆ ನೋಡೋಣ, ಖಾಲಿ ಆಗುತ್ತಾ ಇಲ್ಲೋ, ಫುಲ್ ಖಾಲಿ ಆಗುತ್ತಾ ಅರ್ಧ ಖಾಲಿ ಆಗುತ್ತಾ ಅಂತ ನೋಡಿ ಹತ್ತಿ ಚೆಕ್ ಮಾಡ್ತಿದ್ದಾರೆ ಬಡ್ದು. ಖಾಲಿ ಆಗುತ್ತಾ ನೋಡಿ. ಇವರೆಲ್ಲ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ರು, ದೊಡ್ಡ ಕೆಲಸಗಳನ್ನೇ ಇಟ್ಕೊಂಡು ನೋಡಿ. ಈ ಕಡೆ ಇರೋದು ಫಸ್ಟು ಸೆಲ್ಲು ನಮ್ಮ GGBS, ಮಿಕ್ಕಿದ 2 ಸಿಮೆಂಟ್ ಇದ್ದು. ಮತ್ತು ಈ ಕಡೆ ಬಂದರೆ ಆ ಕಡೆಯಿಂದ ತಗೊಬಂದು ಜಲ್ಲಿ ಹಾಕಬೇಕು, ಆ ಕಡೆಯಿಂದ ಜಲ್ಲಿ ಮತ್ತು ಈ ಕಡೆಯಿಂದ ಸಿಮೆಂಟು GGBS ಬಂದು ನೋಡಿ ಇಲ್ಲಿ ಮಿಕ್ಸ್ ಆಗುತ್ತೆ ಮೇಲ್ಗಡೆ. ಅಲ್ಲಿಂದ ಸೀದಾ ಗಾಡಿಗೆ ಬರುತ್ತೆ ನೋಡಿ ಗುರು. ಈ ಸೆಲ್ಲೋದು ಪೈಪು, ಈ ಸೆಲ್ಲೋದ್ರಿಂದ ಬಿಚ್ಚಿ ನಾವು ಈ ಪೈಪಿಗೆ ಅದಕ್ಕೆ ಫಿಟ್ ಮಾಡ್ಕೋಬೇಕು. ಅದಕ್ಕೆ ಫಿಟ್ ಮಾಡ್ಕೊ ಅದರಿಂದ ನಮ್ಮ ಗಾಡಿ ಫಿಟ್ ಮಾಡ್ಕೋಬೇಕು ನೋಡಿ. ಈಗ ಪೈಪ್ ಫಿಟ್ ಮಾಡ್ತಾರೆ. ಪೈಪ್ ಫಿಟ್ ಮಾಡಿಬಿಟ್ಟು ಗಾಡಿ ಅನ್ಲೋಡಿಂಗ್ ಸ್ಟಾರ್ಟ್ ಆಗುತ್ತೆ. ವಿಡಿಯೋ ಮಾಡ್ತಿದ್ದೀನಿ ಅಂತ ಅವರವರೇ ಮಾತಾಡ್ತೀನಿ, ನಗಾಡ್ತವ್ರೆ ಗುರುಗಳು. ಫಿಟ್ಟಿಂಗ್ ಎಲ್ಲ ಮುಗೀತಾವ ನೋಡಿ, ಅನ್ಲೋಡ್ ಆಗ್ತಾ ಇದೆ. ಗಾಡಿ ಎಲ್ಲ ಖಾಲಿ ಆಯಿತು ಗುರು. ಖಾಲಿ ಮಾಡಿಸಿ ಮತ್ತೆ ಕಾಟ ಮಾಡಿಸ್ತಾ ಇದ್ದೀವಿ. ಸೀದಾ ಮತ್ತೆ ಇಲ್ಲಿಂದ ಮತ್ತೆ ಈಗ ರಿಟರ್ನ್ ಹೋಗೋದೆ ಸೀದಾ ಬಳ್ಳಾರಿ. ಪ್ಲಾಂಟಿಂದ ಬಿಟ್ಟಿತ್ತು ಗುರು, ಇನ್ನೆಲ್ಲೂ ನಿಲ್ಲಿಸಿಲ್ಲ. ನಾನ್-ಸ್ಟಾಪ್ ಹಿರಿಯೂರು ಹತ್ರ ಬಂದು ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ನಮ್ಮನ್ನ ಊರಿಗೆ ಹೋಗ್ತೀನಿ ಅಂತಂದ್ರು. ಅವ್ರನ್ನ ಅಲ್ಲೇ ಬಿಟ್ಟು ಅಲ್ಲಿಂದ ಸೀದಾ ಮತ್ತೆ ಗಾಡಿ ಎತ್ಕೊಂಡು ಹೊರಟೆ ನಾನು. ಮಧ್ಯೆ ಎಲ್ಲೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹೋಯ್ತಾ ಬೇಜಾರಾಗ್ತಾಯಿತ್ತು ಬ್ರೋ. ಅದಕ್ಕೆ ಒಳ್ಳೆ ಹಾಡು ಕೇಳ್ಕೊಂಡು ಹೋಗೋಣ ಅಂತೇಳಿ ಸಾಂಗ್ ಪ್ಲೇ ಮಾಡ್ಕೊಂಡೆ. ಯಾವ ಹಾಡು ಅಂತ ನೀವು ಕೇಳಿ. ಮಧ್ಯಾಹ್ನ 12 ಗಂಟೆಗೆ ಬಿಟ್ಟಿರೋದು ಗುರು ಪ್ಲ್ಯಾಂಟ್ನ. ಇನ್ನೂ ಹೋಗಿಲ್ಲ. ನಮ್ಮದು ಟ್ರಾನ್ಸ್ಪೋರ್ಟ್ ಆಫೀಸ್ ಹತ್ರ. ಟ್ರಾನ್ಸ್ಪೋರ್ಟ್ ಆಫೀಸ್ ಬಂದುಬಿಟ್ಟು ನಮ್ಮದು ಬಳ್ಳಾರಿ ಹತ್ರ ಕುಡ್ತೀನಿ ಅಂತ ಬರುತ್ತೆ, ಅಲ್ಲಿರೋದು ಆಫೀಸು. ಇನ್ನೂ ಹೋಗ್ತಾನೇ ಇದ್ದೀನಿ ಗೈಸ್. ಫೈನಲಿ ಆಫೀಸ್ ಹತ್ರ ಬಂದೆ. ಇಲ್ಲೇ ಲೆಫ್ಟು ನೋಡಿ, ರೈಟ್ ಸೈಡಲ್ಲಿ ಒಂದು ಗಾಡಿ ನಿಂತಿದೆ, ಲೆಫ್ಟ್ ಸೈಡಲ್ಲಿ ಒಂದು ಗಾಡಿ ನಿಂತಿದೆ. ಇಲ್ಲೇ ಬರುತ್ತೆ ನಮ್ಮ ಆಫೀಸು. ನಾವು ಇಲ್ಲೇ ಸೈಡಿಗೆ ಹಾಕೋಣ ಗಾಡಿನ. ಈಗ ಸೀರಿಯಲಲ್ಲಿ ಯಾವೆರಡು ಗಾಡಿ ಇದ್ದಾವೆ, ನಂದು 3ನೇ ಗಾಡಿ ನೋಡಿ. ಇಲ್ಲೇ ಸೈಡಿಗೆ ಹಾಕಿ ನೋಡಿ. ಇಲ್ಲೇ ಇದೇ ಮೇಲ್ಗಡೆ ಇರೋದು ನಮ್ಮ ಆಫೀಸು. ಫೈನಲಾಗಿ ಆಫೀಸ್ ಹತ್ರ ಬಂದೆ.
ಇನ್ನೇನು ಟೈಮ್ ಆಗಿದೆ 8 ಕಾಲು ಆಯ್ತಾ ಬಂತು. ಇವತ್ತು ಲೋಡಿಂಗ್ ಇಲ್ಲ, ಮತ್ತು ಇನ್ನೇನಾದರೂ ನಾಳೆನೂ ಲೋಡಿಂಗ್ ಬರುತ್ತಾ ಇಲ್ವ ನೋಡೋಣ. ದಯವಿಟ್ಟು ಎಲ್ಲ ನನ್ನ ಚಾಲಕರು ದಯವಿಟ್ಟು ಸಪೋರ್ಟ್ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಾಳೆ ಸಿಗ್ತೀನಿ. ಬಾಯ್.